ಸುದ್ದಿಗೆ ಹೋಗೋಣ. 7ನೇ ತಾರೀಕು ಬಜೆಟ್ ತಯಾರಿಯ ಪೂರ್ವಭಾವಿ ಸಭೆಗಳನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಎಷ್ಟೆಷ್ಟು ಏನೇನು, ಅದರ ಪೈಕಿ ಎಷ್ಟು ನಿಜವಾಗ್ಲೂ ಜಾರಿಗೆ ಬಂತು ಅನ್ನುವ ಲೆಕ್ಕಾಚಾರ ತೆಗೆದುಕೊಂಡು ಕುಳಿತಂಥ ವಿಪಕ್ಷಗಳಿಗೆ ಗ್ಯಾರಂಟಿ ಯೋಜನೆಯಲ್ಲಿ ವಿಪರೀತ ಗೋಲ್ಮಾಲ್ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಸೇರಬೇಕಾದ ಹಣಕ್ಕೆ ಅಂತ ಅನ್ನಿಸ್ತಾ ಇದೆ. ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳಿ ಕಂಡಲ್ಲಿ ಕತ್ರಿ ಆಡಿಸ್ತಾ ಇದ್ದಾರೆ ಸರ್ಕಾರದವರು ಅಂತ ವಿಪಕ್ಷಗಳ ಆರೋಪ. ಅದಕ್ಕೊಂದಷ್ಟು ಸಂಖ್ಯೆಗಳನ್ನು ತೋರಿಸ್ತಾರೆ, ಡಾಕ್ಯುಮೆಂಟ್ಗಳನ್ನು ತೋರಿಸ್ತಾರೆ ಅವರು. ಈಗ ವಿವಿಧ ಅಭಿವೃದ್ಧಿ ನಿಗಮಗಳು ಬರ್ತವೆ ವಿವಿಧ ಇಲಾಖೆಗಳ ಅಡಿಯಲ್ಲಿ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 6 ನಿಗಮಗಳು. ಆ ನಿಗಮಗಳಿಗೆ ಘೋಷಣೆಯಾದ ದುಡ್ಡು ಎಷ್ಟು, ಬಿಡುಗಡೆಯಾಗಿರುವ ದುಡ್ಡು ಎಷ್ಟು ನೋಡಿ. ಸಮಾಜ ಕಲ್ಯಾಣ ಅಂದರೆ ದಲಿತರಿಗೆ ಸೇರಬೇಕಾದ ಹಣ. ಈ ನಿಗಮಗಳು ಏನು ಮಾಡಬೇಕು, ಆಯಾ ಸಮುದಾಯದಲ್ಲಿ ಕಡು ಬಡವರು ಯಾರಿದ್ದಾರೆ, ಅವ್ರಿಗೇನು ಜಮೀನಿಗೊಂದು ಬೋರ್ವೆಲ್ನ ಅವಶ್ಯಕತೆ ಇದೆಯಾ, ಅವರ ಮನೆಯಲ್ಲಿ ಯಾರಾದರೂ ನಿರುದ್ಯೋಗಿ ಇದ್ದರೂ ಒಂದು ಕಾರಿಗೆ ಕ್ಯಾಬ್ ಖರೀದಿ ಮಾಡೋದಕ್ಕೊಂದು ಸಾಲ ಅಂತ ಕೊಟ್ಟು ಆತನನ್ನು ಸ್ವಂತ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಹಂಗೆ ಮಾಡಬಹುದಾ, ಇನ್ಯಾರಿಗಾರು ಜಮೀನಿನ ಅವಶ್ಯಕತೆ ಇದೆ, ಜಮೀನು ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಅಂದರೆ ನಿಗಮದಿಂದ ದುಡ್ಡು ಕೊಡ್ಬೋದಾ, ಇತ್ಯಾದಿ ಎಲ್ಲ ಕೆಲಸಗಳನ್ನು ಮಾಡಬೇಕು ಇವರು. ಅದಕ್ಕಾಗಿ ನಿಗಮಗಳಿದ್ದಾವೆ. ಆ ನಿಗಮಗಳಿಗೆ ಘೋಷಣೆಯಾದದ್ದೆಷ್ಟು ಬಂದಿದ್ದೆಷ್ಟು ಅನ್ನುವ ಲೆಕ್ಕ ಒಂದು ಹೊರಗೆ ಬಂದಿದೆ. ಉದಾಹರಣೆಗೆ ಅಂಬೇಡ್ಕರ್ ನಿಗಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 100 ಕೋಟಿ ಕೊಡ್ತೀವಿ ಅಂತ, ಕೊಟ್ಟಿದ್ದು 25 ಕೋಟಿ ಖರ್ಚಾಗಿದೆ. ತಾಂಡಾ ಅಭಿವೃದ್ಧಿ ನಿಗಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 60 ಕೋಟಿ, ಕೊಟ್ಟಿದ್ದು 15 ಕೋಟಿ. ಚರ್ಮ ಕೈಗಾರಿಕಾ ನಿಗಮ ಲಿಡ್ಕರ್ ಅಂತ ಬರುತ್ತೆ, 35 ಕೋಟಿ ಘೋಷಣೆ ಮಾಡಿದ್ದು 8 ಕೋಟಿ 75 ಲಕ್ಷ ಕೊಟ್ಟಿದ್ದು. ಬೋವಿ ಅಭಿವೃದ್ಧಿ ನಿಗಮ 55 ಕೋಟಿ ಘೋಷಣೆ ಮಾಡಿದ್ದು 13 ಕೋಟಿ 75 ಲಕ್ಷ ಕೊಟ್ಟಿದ್ದು. ಆದಿ ಜಾಂಬವ ನಿಗಮ 50 ಕೋಟಿ ಘೋಷಣೆ ಮಾಡಿದ್ದು 12.5 ಕೋಟಿ ಕೊಟ್ಟಿದ್ದು. ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ 3 ಕೋಟಿ 75 ಲಕ್ಷ ಘೋಷಣೆ ಮಾಡಿದ್ದು 3 ಕೋಟಿ 75 ಲಕ್ಷ ಕೊಟ್ಟಿದ್ದು, ಬಟ್ ಖರ್ಚಾಗಿದ್ದು 1 ಕೋಟಿ 76 ಲಕ್ಷ. ಜಾತಿ ಮತ್ತು ಬುಡಕಟ್ಟು ಆಯೋಗ 3 ಕೋಟಿ 78 ಲಕ್ಷ ಘೋಷಣೆ ಮಾಡಿದ್ದು 3 ಕೋಟಿ 78 ಲಕ್ಷ ಕೊಟ್ಟಿದ್ದು, 2 ಕೋಟಿ 33 ಲಕ್ಷ ಖರ್ಚಾಗಿದ್ದು. ದಲಿತ ನಿಗಮ ಟೋಟಲ್ ಇದು 332 ಕೋಟಿ ಘೋಷಣೆ ಮಾಡಿದ್ದು ಕೊಡ್ತೀವಿ ಅಂತ, ಕೊಟ್ಟಿದ್ದು 88 ಕೋಟಿ 78 ಲಕ್ಷ, ಅದರಲ್ಲಿ ಖರ್ಚಾಗಿದ್ದು 85 ಕೋಟಿ 35 ಲಕ್ಷ. ಈ ಖರ್ಚನ್ನು ಜನರಿಗಾಗಿ ಮಾಡಲಾಯ್ತಾ, ಪೂರ್ತಿಯಾದ ಖರ್ಚಪ್ಪ. ಈ ಘೋಷಣೆಯನ್ನು ಮಾಡಿದ್ರಿ 332 ಕೋಟಿ ಕೊಡ್ತೀವಿ ಅಂದಿದ್ರಪ್ಪ, ಆಗಿಲ್ಲ. ಕೊಟ್ಟಿದ್ದೆಷ್ಟು 88 ಕೋಟಿ 78 ಲಕ್ಷ. ಇದು ದಲಿತರ ಉದ್ಧಾರಕ್ಕಾಗಿ ಖರ್ಚಾಯ್ತಾ ಪೂರ್ತಿಯಾಗಿ ದುಡ್ಡು? ಖರ್ಚಾಗಿರೋದೆಷ್ಟು 85 ಕೋಟಿ 35 ಲಕ್ಷ. ಆ ದುಡ್ಡಷ್ಟು ದಲಿತರ ಉದ್ಧಾರಕ್ಕಾಗಿ ಖರ್ಚಾಯ್ತಾ ಅಂದರೆ ಅಲ್ಲೂ ಒಂದು ಸಾರಿ ಫಿಗರ್ ಇದೆ. ಈ ನಿಗಮಗಳಲ್ಲಿ ನೌಕರಿ ಮಾಡೋ ಜನರಿಗೆ ಸಂಬಳ, ನಿಗಮದ ಅಧ್ಯಕ್ಷರಿರ್ತಾರೆ ಅವರಿಗೆ ಸಂಬಳ, ಅವ್ರ ಕಾರಿಗೆ ಓಡಾಡೋಕ್ಕೆ ಪೆಟ್ರೋಲು ಡೀಸೆಲ್ಲು, ಅವರ ಆಫೀಸ್ ಮೇಂಟೆನೆನ್ಸು, ಇದಕ್ಕೆ ಖರ್ಚಾಗಿರೋದು ಇದೆ. ಇದಕ್ಕೆ ಖರ್ಚಾಗಿರೋದು. ಹಂಗಿದ್ದ ಮೇಲೆ ನಾನು ತಿಂಗಳ 2,000 ಕೊಡ್ತೀವಿ, ನಿಮಗೆ ಝೀರೋ ಕರೆಂಟ್ ಬಿಲ್ ಬರೋ ಹಂಗೆ ಮಾಡ್ತೀವಿ ಅಂತ ಹೇಳಿ ದಲಿತರಿಗೆ ಕೊಡಬೇಕಾದ ದುಡ್ಡಿನಲ್ಲಿ ಕತ್ರಿ ಆಡಿಸಿಬಿಟ್ರಲ್ಲ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ SC/ST ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಂದಿಲ್ಲ, ದುಡ್ಡು ಕಡಿಮೆ ಕೊಟ್ಟಿದ್ದಕ್ಕಾಗಿ ನಿಗಮಗಳು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಗಂಗಾ ಕಲ್ಯಾಣ ಯೋಜನೆ, ಐರಾವತ ವಾಹನ ಯೋಜನೆ, ಭೂ ಒಡೆತನ, ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ಪು, ಪ್ರೇರಣಾ ಅನ್ನುವ ಮೈಕ್ರೋ ಫೈನಾನ್ಸು, ಕಿರುಸಾಲ, ಸ್ವ ಉದ್ಯೋಗಿಗಳಿಗೆ ಆರ್ಥಿಕ ನೆರವು ಯಾವುದೂ ಸಿಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ವಿಪರೀತ ಆಯಿತು. ಎಲ್ಲಿ ತನಕ ವಸೂಲಿ ಬಂದುಬಿಟ್ಟಿದೆ ಅಂದರೆ ಜನ ಮನೆಗೆ ಬಾಗಿಲಾಕ್ಕೊಂಡು ಊರು ಬಿಡೋ ಹಂಗಾಗಿದೆ. ಏನೂ ಮಾಡೋಕ್ಕಾಗದೆ ಇರೋರು ನೇಣಕ್ಕತ್ತಿದ್ದಾರೆ. ಮನೆಯಲ್ಲಿ ಬಾಣಂತಿಯರಿದ್ದಾರೆ ಅನ್ನುವುದನ್ನೂ ಲೆಕ್ಕಿಸದೆ ಮೈಕ್ರೋ ಫೈನಾನ್ಸ್ನವರು ಅವ್ರನ್ನ ಹೊರಗಡೆ ಹಾಕಿ ಮನೆಗೆ ಬಾಗಿಲು ಹಾಕಿದ್ದಾರೆ ಅನ್ನುವ ಸಿರೀಸ್ ನಾವು ಮಾಡಿದ್ವಲ್ಲ. ಸಿರೀಸ್ ಮಾಡಿದಾಗ ಒಬ್ಬ JDS ಮುಖಂಡರು ಹೇಳ್ತಾ ಇದ್ರು, ಯಾಕಿದಾಗ್ತಾ ಇದೆ ಹೇಳಿ? ಈ ಹಿಂದೆ ಈ ರೀತಿಯ ಆರೋಪಗಳು, ಮೈಕ್ರೋ ಫೈನಾನ್ಸ್ನ ಕಿರುಕುಳಗಳ ಸುದ್ದಿಗಳು ನಮಗೆ ಬಂದಿದ್ವಾ? ಇಲ್ಲ. ಯಾಕೆ ಅಂದರೆ ಯಾರು ಮೈಕ್ರೋ ಫೈನಾನ್ಸ್ಗಳ ಹತ್ರ ಈ ಸಾಲ ತಗೊಂಡು ಒದ್ದಾಡ್ತಿದ್ದಾರಲ್ಲ, ಇವರಿಗೆ ಮೊದಲು ಬಹುತೇಕ ಸಾಲ ಈ ನಿಗಮಗಳಿಂದ ಸಿಗ್ತಾ ಇತ್ತು ಅಂದರು. ಎಷ್ಟು ನಿಜಾನ ಎಷ್ಟು ಸುಳ್ಳು ನೀವು ಹೇಳಬೇಕು. ನಿಗಮಗಳಲ್ಲಿ
ಸಣ್ಣ ಪುಟ್ಟ ಸಾಲ, ಸ್ವಂತ ಉದ್ಯೋಗಕ್ಕೆ, ಅದಕ್ಕೆ ಇದಕ್ಕೆ ಸಾಲ ಕೊಡೋದಕ್ಕೊಂದು ವ್ಯವಸ್ಥೆ ಇತ್ತು. ಇಲ್ಲಿ ಸಾಲ ತಗೊಳ್ತಾ ಇದ್ರು. ಇಲ್ಲಿನ ಸಾಲ ವಸೂಲಕ್ಕೆ ಕಿರುಕುಳ ಇರಲಿಲ್ಲ. ಇವ್ರಿಗೇನಾಗಬೇಕಾಗಿದೆ? ಬಟ್ ಮೈಕ್ರೋ ಫೈನಾನ್ಸ್ ಹಂಗಲ್ಲ. ಪ್ರೈವೇಟ್ ಕಂಪನಿಗಳವು 23, 24, 25% ಬಡ್ಡಿಗೆ ವ್ಯವಹಾರ ಮಾಡುವಂಥವ್ರು. ಅವರು ಎದೆ ಮೇಲೆ ನಿಂತು ಸಾಲ ವಸೂಲು ಮಾಡ್ತಾರೆ. ಆ ಕಾರಣಕ್ಕಾಗಿ ಈ ಸಲ ನೀವು ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿಯ ಗದ್ದಲ ಗಲಾಟೆಯನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರು. ಎಷ್ಟು ಸತ್ಯ ಎಷ್ಟು ಸುಳ್ಳು ನೀವು ಹೇಳಬೇಕು. ಹಿಂಗೇನೂ ಇಲ್ಲ, ಸಬ್ ಠೀಕ್ ಹೈ ಅಂತ ಸರ್ಕಾರದಲ್ಲಿರೋರು ಹೇಳ್ತಾರೆ. ಎಲ್ಲ ಅಧ್ವಾನ ಆಗಿ ಹಾಳು ಮಾಡಿ ಹತ್ತಿ ಬಿತ್ತಿದ್ದಾರೆ ಅಂತ ವಿಪಕ್ಷಗಳಲ್ಲಿರೋರು ಹೇಳ್ತಿದ್ದಾರೆ. ಕೇಳಿಸ್ಕೊಳ್ಳಿ. ನೋಡಿ, ಗ್ಯಾರಂಟಿ ಯೋಜನೆ ಎಲ್ರಿಗೂ ಮುಟ್ತಾ ಇದೆ. ಅದರಲ್ಲಿ SC/ST ಜನಾಂಗ ಕೂಡ ಮುಟ್ತಾ ಇದೆ, ಹಿಂದುಳಿದ ವರ್ಗ ಜನರಿಗೂ ಮುಟ್ತಾ ಇದೆ. ಅದರಲ್ಲಿ ಒಂದು ಈಗ ಕಾರ್ಯಕ್ರಮ ಅಂತೂ ಮುಟ್ತಾ ಇದೆಯಾ? ಅದು ಹೋಗ್ತಾ ಇದೆ. ಅದು SC/ST ಹಣವನ್ನು ಅದಕ್ಕೆ ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ. ಅಂತಿಮವಾಗಿ ಆ ಜನರಿಗೆ ಮುಟ್ಟುವಂಥ ಯೋಜನೆಗಳಿಗೋಸ್ಕರ ನಾವೇ ಮಾಡಿರುವಂಥದ್ದು. ಮೂಲ ಉದ್ದೇಶ ನಮ್ಮದು ಆ ಜನಾಂಗಕ್ಕೆ ಸಿಗಬೇಕಾಗಿರುವಂಥದ್ದನ್ನು ಆಗಬೇಕು ಅಂತ. ಸೊ ಇದರಲ್ಲಿ ನೀವು ಪ್ರತಿಯೊಂದು ಕೂಡ ನೀವು ಸರ್ಕಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸರ್ಕಾರ ನಡೆಸೋರಿಗೆ ಗೊತ್ತಿರ್ತದೆ ಸರ್ಕಾರದ ಕಷ್ಟ ಏನು ಅಂತ. ಅದನ್ನು ಬಟ್ ನಮ್ಮ ಬದ್ಧತೆ ಇದೆ ನಮಗೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಇಸ್ ವೆಲ್ ಅನ್ನೋ ಭಾವನೆಲ್ಲ ಅವರಿದ್ದಾರೆ. ರಾಜ್ಯ ಬಹಳ ಸುಭೀಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸಿಕೊಂಡಿದೆ. PWD ಇರಿಗೇಷನ್ ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ರಾಜ್ಯ ಸರ್ಕಾರ ವಿಜೇಂದ್ರ ಅವ್ರ ದಿವಾಳಿ ಆಗಿದೆ. ಫಸ್ಟ್ ಅವ್ರ ಏನ್ ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡ್ಲಿ. ಸುಮ್ಮನೆ ಪಾಪರ್ ಆಗಿದೆ ಸರ್ಕಾರ. ಏನು ಅಂಕಿಅಂಶಗಳು ತೋರಿಸ್ಲಿ ಸರ್. ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರ ಏನೋ ಸಾಲದ ಬಡ್ಡಿ ಕಟ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.